ಹಲೋ ಗೈಸ್, ನಾವಿವತ್ತು ಸ್ಕ್ವೇರ್ ಪಿರಮಿಡ್ ಪ್ರಾಬ್ಲಮ್ನ ನೋಡೋಣ. ಸೊ ಈ ಪ್ರಾಬ್ಲಮಲ್ಲಿ ಏನು ಇಂಪಾರ್ಟೆಂಟ್ ಥಿಂಗ್ ಅಂದರೆ, ಇಲ್ಲಿ ಎಡ್ಜಸ್ಸು ರೆಸ್ಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಡ್ಜ್ ಇದೆ ಪ್ಯಾರಲಲ್ ಅಂತ. ಆದರೆ ಸ್ಲ್ಯಾಂಟ್ ಎಡ್ಜಸ್ ಪ್ಯಾರಲಲ್ ಇಲ್ಲ. ಇದರ ಸ್ಲ್ಯಾಂಟ್ ಎಡ್ಜಸ್ನ ಪ್ಯಾರಲಲ್ ಮಾಡಿ ನೀವು ಸಪರೇಟಾಗಿ ಸ್ಲ್ಯಾಂಟ್ ಎಡ್ಜ್ ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಇದು ಇನ್ಫಾರ್ಮೇಷನ್ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ಗೆ. ಸೊ ಫಸ್ಟ್ ಏನು ಮಾಡ್ತೀವಿ ಅಂದರೆ, ಟಾಪ್ ವ್ಯೂ ಬರೀಬೇಕು, ಫ್ರಂಟ್ ವ್ಯೂ ಬರೀಬೇಕು. ಸೊ ಟಾಪ್ ವ್ಯೂವಿಗೆ ಏನು ಮಾಡ್ತೀರಾ, ಒಂದು ಸ್ಕ್ವೇರ್ ತಗೊಳ್ಳಿ. ಸ್ಕ್ವೇರ್ನ ರೆಕ್ಟ್ಯಾಂಗಲ್ ಬೈ ಸೆಂಟರ್ ಕಮಾಂಡಿಂದ ಆರಾಮಾಗಿ ಮಾಡ್ಬೋದು. ಸೊ ಲೆಂತ್ 45 ಕೊಟ್ಟಿದ್ದೀವಿ. ಸೊ 2 ವಿಡ್ತ್ ಮತ್ತು ಹೈಟ್, ಆ್ಯಂಗಲ್ 0. ಸೊ ಥಿಕ್ನೆಸ್ನ ಚೇಂಜ್ ಮಾಡ್ಕೊಳ್ಳಿ 0.50. ಸೊ ಅದಾದಮೇಲೆ ಏನು ಮಾಡಬೇಕು, ಇದು ಪಿರಮಿಡ್ ಆಗಿದ್ದರಿಂದ ಇನ್ಸೈಡ್ ಲೈನ್ಸ್ ಕೂಡ ಥಿಕ್ ಇರ್ತದೆ. ಸೊ ಡಯಾಗನಲ್ಸ್ನ ಡ್ರಾ ಮಾಡಿದ್ಮೇಲೆ ಅದನ್ನು ಥಿಕ್ ಲೈನ್ಸ್ ಅಂದಂಗೆ ಮಾಡ್ಕೊಳ್ಳಿ. ಆಮೇಲೆ ನೀವು ನೇಮಿಂಗ್ಸ್ ಕೊಡಿ. ಓಕೆನಾ? ಸೊ ನೇಮಿಂಗ್ಸ್ನ ಕೊಡಿ. ಓಕೆ, ನೇಮಿಂಗ್ಸ್ ಕೊಟ್ಟಾದಮೇಲೆ ಸೊ ಇವಾಗ ಪ್ರೊಜೆಕ್ಟ್ ಮಾಡ್ಕೊಳ್ಳಿ. ಪ್ರೊಜೆಕ್ಟ್ ಮಾಡಿ ಫ್ರಂಟ್ ವ್ಯೂ ಬರೀರಿ. ನಮಗೆಲ್ಲ ಗೊತ್ತು, ಪಿರಮಿಡಲ್ಲಿ ಫ್ರಂಟ್ ವ್ಯೂ ಬಂದು ಟ್ರಯಾಂಗಲ್ ಫೇಸ್ ಇರ್ತದೆ. ಸೊ ಆ್ಯಕ್ಸಿಸ್ ಹೈಟ್ ಎಷ್ಟು ಕೊಟ್ಟಿರ್ತಾನೆ ಅದನ್ನು ನೋಡಿಕೊಂಡು ನೀವು ಡ್ರಾ ಮಾಡಿ. ಪ್ರೊಜೆಕ್ಷನ್ ಲೈನ್ಸ್ ಯಾವಾಗಲೂ ಥಿನ್ ಲೈನ್ಸ್ ಇರಬೇಕು. ಸೊ ಹೈಟ್ ಎಷ್ಟಿದೆ ನೋಡಿ. ಸೊ ಕ್ವೆಶ್ಚನಲ್ಲಿ ಸೆವೆಂಟಿ mm ಹೈಟ್ ಇದೆ. ಆ್ಯಕ್ಸಿಸ್ 70 mm ಹಾಕಿ ಟ್ರಯಾಂಗುಲರ್ ಫೇಸ್ನ ಕನ್ಸ್ಟ್ರಕ್ಟ್ ಮಾಡಿ. So the front view here, it is in triangular face. So show the dimensions for the front view and the top view. So top view ಮತ್ತು ಫ್ರಂಟ್ ವ್ಯೂ ಡೈಮೆನ್ಷನ್ಸ್ನ ತೋರಿಸಿ ಇಲ್ಲಿ. ಸೊ ಇವಾಗ ನೋಡಿ, ಈ ಪರ್ಟಿಕ್ಯುಲರ್ ಪ್ರಾಬ್ಲಮಲ್ಲಿ ಸ್ಲ್ಯಾಂಟ್ ಎಡ್ಜು ಸಿ.ಒ ಅಥವಾ ಡಿ.ಒ ಇರ್ಬೋದು. ಇದು ಪ್ಯಾರಲಲ್ ಇಲ್ಲ. ಸೊ ಇದರಲ್ಲಿ ಏನಂದರೆ, ನಾವು ಇದನ್ನು ಪ್ಯಾರಲಲ್ ಮಾಡಿ ಸಪ್ರೇಟಾಗಿ ನಾವು ಸ್ಲ್ಯಾಂಟ್ ಎಡ್ಜ್ನ ಫೈಂಡ್ ಔಟ್ ಮಾಡಬೇಕು ಈ ಪರ್ಟಿಕ್ಯುಲರ್ ಪ್ರಾಬ್ಲಮಲ್ಲಿ. ಓಕೆ, ನಾವು ಏನು ಮಾಡ್ತೀವಿ, ಅದಕ್ಕೆ ಒಂದು ಹಾರಿಜಾಂಟಲ್ ಲೈನ್ ಡ್ರಾ ಮಾಡ್ತೀವಿ ಓಯಿಂದ. ಓಕೆ, ಆಮೇಲೆ ಆ ಸಿ.ಒನ ಏನು ಮಾಡ್ತೀವಿ, ರೊಟೇಟ್ ಮಾಡ್ತೀವಿ. ಸೊ ಆರ್ಕ್ ಬೈ ಸೆಂಟರ್ ತೊಗೊಂಡು ಆ ಡಿಸ್ಟೆನ್ಸ್ನ ತೊಗೊಂಡು ಏನು ಮಾಡ್ತೀವಿ, ಒಂದು ಆರ್ಕ್ ಡ್ರಾ ಮಾಡಿ ಹೊಸ ಸ್ಲ್ಯಾಂಟ್ ಎಡ್ಜ್. ಸೊ ಇಲ್ಲಿ ಏನು ಮಾಡಿದರೆ, ಕಟ್ ಪಾಯಿಂಟ್ಸ್ನ ತೋರಿಸ್ಬೇಕು. ನೋಡಿ, ನಮ್ಮದು ಸೆಕ್ಷನ್ ಪ್ಲೇನು 45 ಡಿಗ್ರಿ ಟು ದ HP ಹೋಗ್ತಿದೆ, 40 ಡಿಗ್ರಿ. ಸೊ ಬೈಸೆಕ್ಟಿಂಗ್ ಇಟ್ ಅಂದರೆ ಎಕ್ಸಾಕ್ಟ್ಲಿ ಮಿಡ್ ಪಾಯಿಂಟು. ಸೊ ಇದು 70 ಅಂದರೆ 35 mm. ಇಲ್ಲಿ ನೀವು ಸೊ ನೋಡಿ, ಬೇರೆ ಕಲರ್ ತೊಗೊತಾ ಇದ್ದೀನಿ ನಿಮ್ಗೆ ಗೊತ್ತಾಗಲಿ ಅಂತ. ಆ್ಯಂಗಲ್ ಡೈರೆಕ್ಟಾಗಿ ಟ್ಯಾಬ್ ಟರ್ನ್ ಬತ್ತಿ ಆ್ಯಂಗಲ್ ಕೊಡಿ 40 ಡಿಗ್ರಿ. ಸೊ ನಮಗೆ ಸೆಕ್ಷನ್ ಪ್ಲೇನ್ ಬಂದಿದೆ. ಇದನ್ನು ನಾವು ಎಕ್ಸ್ಟೆಂಡ್ ಮಾಡ್ಕೊಬೋದು. ಸೊ ಸ್ಪ್ಲಿಟ್ ಕಮಾಂಡ್ ಯೂಸ್ ಮಾಡಿ ಮೇಲೆ ಟಾಪ್ ಸರ್ಫೇಸ್ ಇದೆಲ್ಲ ಅದನ್ನು ನಾನು ಥಿನ್ ಮಾಡ್ತೀನಿ, ಯಾಕಂದರೆ ನಿಮಗೆ ಗೊತ್ತಾಗಲಿ ಅಂತ. ಅದು ಮೇಲ್ಗಡೆದು ಕಟ್ ಪೋರ್ಷನ್, ಕೆಳಗಡೆದು ರಿಟೈನ್ಡ್ ಡೆವಲಪ್ಮೆಂಟ್ ಪೋರ್ಷನ್ ಅಂತ. ಅದಕ್ಕೋಸ್ಕರ ನಾವು ಮೇಲ್ ಪೋರ್ಷನ್ ನಾವು ಥಿನ್ ಮಾಡ್ತೀವಿ. ಸೊ ನೋಡಿ, ಇಲ್ಲಿ ನಾನು ಪ್ಯಾರಲಲ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ನೀವು ಹಾರಿಜಾಂಟಲ್ ಲೈನ್ ಹಾಕ್ಕೊಂಡು, ಅವಾಗಲೇ ಹೇಳಿದ್ನಲ್ಲ ನಾವು ಸ್ಲ್ಯಾಂಟ್ ಎಡ್ಜು ಸಿ.ಒ ಪ್ಯಾರಲಲ್ ಇಲ್ಲ, ಪ್ಯಾರಲಲ್ ಮಾಡಬೇಕು. ಸೊ ಹೊಸ್ದಾಗಿ ಒಂದು ಫ್ರಂಟ್ ವ್ಯೂಯಲ್ಲಿ ನಮಗೆ ಹೊಸ ಸ್ಲ್ಯಾಂಟ್ ಎಡ್ಜ್ ಸಿಗುತ್ತೆ. ಸೊ ಲೆಂತ್ ಏನಂದರೆ, ಆರ್ಕ್ ಬೈ ಸೆಂಟರ್ಗೆ ಹೋಗಿ ಓಯಿಂದ ಸಿ ಡಿಸ್ಟೆನ್ಸ್ ತೊಗೊಂಡು ಆರ್ಕ್ ಕಟ್ ಮಾಡಿಬಿಟ್ಟು ಇದನ್ನು ಎಕ್ಸ್ಟೆಂಡ್ ಮಾಡಿ. ಸೊ ಎಕ್ಸ್ಟೆಂಡ್ ಮಾಡಿದ್ರೆ ನಿಮಗೆ ಹೊಸದಾಗಿ ಹೊಸ ಸ್ಲ್ಯಾಂಟ್ ಎಡ್ಜ್ ಬರುತ್ತೆ. ಓಕೆನಾ?
ಸೊ ನೋಡಿ ಈ ಥರ ಡ್ರಾ ಮಾಡೋದ್ರಿಂದ ನೀವು ಹೊಸ್ದಾಗಿ ಸ್ಲ್ಯಾಂಟ್ ಎಡ್ಜ್ ಬಂದಿದೆ ಅದ್ರ ಲೆಂತ್ನ ತೋರಿಸಿ. ಓಕೆನಾ, ಈ ಪರ್ಟಿಕ್ಯುಲರ್ ಪ್ರಾಬ್ಲಮಲ್ಲಿ ಇದೆ ಏನಂದರೆ ನೀವು ಹೊಸ ಸ್ಲ್ಯಾಂಟ್ ಎಡ್ಜ್ ತೋರಿಸ್ಬೇಕು. ಕಟ್ ಪಾಯಿಂಟ್ಸ್ ನೋಡಿ ಎಲ್ಲೆಲ್ಲಿ ಕಟ್ ಆಗಿದೆ. ಸೊ 1 ಅನ್ನೋದು ಎ ಒ ಮೇಲೆ, ಸೊ 2 ಪಾಯಿಂಟ್ ನಂಬರ್ 2 ಅನ್ನೋದು ಸಿ ಒ ಮೇಲೆ, ಓಕೆನಾ. ಆ್ಯಂಡ್ ಪಾಯಿಂಟ್ ನಂಬರ್ 3 ಅನ್ನೋದು ಡಿ ಒ ಮೇಲೆ, ಪಾಯಿಂಟ್ ನಂಬರ್ 4 ಎ ಒ ಮೇಲೆ ಕಟ್ ಆಗಿದೆ. ಓಕೆನಾ, ಅದಕ್ಕೆ ನಾವು ಮೆನ್ಷನ್ ಮಾಡಿದ್ದೀವಿ ನೋಡಿ ಕರೆಕ್ಟಾಗಿ. ಸೊ ಇವಾಗ ಇದೆಲ್ಲ ಕಟ್ ಪಾಯಿಂಟ್ಸ್ ನಾವು ಏನು ಮಾಡ್ತೀವಿ, ಒಂದೇ ಸ್ಲ್ಯಾಂಟ್ ಎಡ್ಜ್ ಮೇಲೆ ಹೊಸ್ದಾಗಿ ಸ್ಲ್ಯಾಂಟ್ ಎಡ್ಜ್ ಬಂದಿದೆ ಇವತ್ತು 76.91 ಅದ್ರ ಮೇಲೆ ಟ್ರಾನ್ಸ್ಫರ್ ಮಾಡ್ತೀವಿ. ನೋಡಿ ಈ ರೀತಿ ಝೂಮ್ ಇನ್ ಮಾಡ್ಕೊಳ್ಳಿ. ಝೂಮ್ ಇನ್ ಮಾಡಿಕೊಂಡು ಈ ರೀತಿ ಡ್ರಾ ಮಾಡಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಹೆಲ್ಪ್ ಆಗಿದೆ ಪರ್ಟಿಕ್ಯುಲರ್ ಚಾನಲಿಂದ ಅಂದರೆ ನೀವು ತಪ್ಪದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮ ಚಾನಲ್ಗೆ ಸಪೋರ್ಟ್ ಆಗುತ್ತೆ. ಅದೇ ರೀತಿ ನಿಮಗೆ ಈ ಚಾನಲಿಂದ ಹೆಲ್ಪ್ ಆಗಿದೆ ಅಂದರೆ ನೀವು ಸೂಪರ್ ಥ್ಯಾಂಕ್ಸು ಮಾಡ್ಬೋದು. ಸೂಪರ್ ಥ್ಯಾಂಕ್ಸ್ ಐಕಾನ್ ಇರುತ್ತೆ ನೋಡಿ, ಅದರಲ್ಲಿ ಹೋಗ್ಬಿಟ್ಟು ನೀವು ಕಾಂಟ್ರಿಬ್ಯೂಟು ಮಾಡ್ಬೋದು. ಸೊ ನಮಗೆ 0.14 ಮತ್ತು 2.3 ಎರಡೂ ಸಿಕ್ಕಿದೆ. ಸ್ಲ್ಯಾಂಟ್ ಎಡ್ಜ್ ಹೊಸದಾಗಿ 76 ಪಾಯಿಂಟ್ ಅದು ಬಂದಿದೆ. ಇನ್ನು ನೋಡಿ ಈ ಪಾಯಿಂಟ್ಸ್ನ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ 1 ಮತ್ತು 4ನ ಹೊಸ ಸ್ಲ್ಯಾಂಟ್ ಎಡ್ಜ್ ಮೇಲೆ ತೊಗೊಂಡಿದ್ದೀವಿ ಎಲ್ಲ ಕಟ್ ಪಾಯಿಂಟ್ಸ್ನ. ಓಕೆನಾ, ಇವಾಗ ಹೊಸದಾಗ ನಾನು ಸ್ಲ್ಯಾಂಟ್ ಎಡ್ಜ್ನ ಡ್ರಾ ಮಾಡ್ತೀನಿ 76.89ಗೆ. ಆಮೇಲೆ ರೇಡಿಯಸ್ ಆಫ್ ಆರ್ಕ್ ಡಿಸ್ಟೆನ್ಸ್ ಆರ್ಕ್ ಬೈ ಸೆಂಟರ್ ಕಮಾಂಡಲ್ಲಿ ತೊಗೊಂಡು ಒಂದು ಆರ್ಕ್ ಹಾಕ್ತೀನಿ. ಸೊ ಇದು ಡಿಸ್ಟೆನ್ಸ್ ನೋಡಿ 45 mm ಇದೆ. ನೀವು ರೇಡಿಯಸ್ ಆಫ್ ಆರ್ಕ್ ಡಿಸ್ಟೆನ್ಸ್ ತೊಗೊಂಡು 45 ಕಟ್ ಮಾಡ್ತಾ ಹೋಗಿ. So cut for equal lengths. So you have to zoom it to get the exact length here. The radius you should cut in equal radius, how much the base length it is. Okay, so type the same length and cut the arc. So now we can join it to get the development of a square pyramid. Then after that we can cut that particular section point where exactly it is cutting. ಸೊ ನೋಡ್ರಪ್ಪ, ಈ ರೀತಿ ನಿಮಗೆ ಈ ಪ್ರಾಬ್ಲಮ್ನಿಂದ ನಿಮಗೆ ಹೆಲ್ಪ್ ಆಗಿದೆ ಅಂದರೆ ತಪ್ಪದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆಮೇಲೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಏನಂದರೆ ನಿಮಗೆ VT ಯೂನಿವರ್ಸಿಟಿ ರಿಲೇಟೆಡ್ ಎಲ್ಲ ಅಪ್ಡೇಟ್ಸ್ ಬರುತ್ತೆ. ಎಕ್ಸಾಮ್ ಅಪ್ಲಿಕೇಶನ್ ಫಾರ್ಮು, ರಿವ್ಯಾಲ್ಯೂಯೇಷನ್ನು, ಫೋಟೋ ಕಾಪಿ, ಏನೇ ಒಂದು ರಿಸಲ್ಟ್ಸ್ ಇರ್ಬೋದು ಎಲ್ಲ ಕೂಡ ಇನ್ಫಾರ್ಮೇಷನ್ನ ನಾವು 4 ವರ್ಷದ್ದು ಪ್ರತಿ ಏನೇನು ಸರ್ಕ್ಯುಲರ್ ಬರುತ್ತೆ ಎಲ್ಲ ಅಪ್ಡೇಟ್ ಮಾಡ್ತಿದ್ವಿ. ಸೊ ತಪ್ಪದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋನ ನೋಡಿಗೋಸ್ಕರ ಧನ್ಯವಾದಗಳು.